ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಸ್ಯಾಂಡಲ್ವುಡ್ಡಲ್ಲಿ ಮಾತ್ರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಷ್ಟು ಕ್ರೇಜಿಯಾಗಿ ಯೋಚನೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೆಚ್ಚು ಕಡಿಮೆ 37 ವರ್ಷಗಳ ಹಿಂದೆ ಪ್ರೇಮಲೋಕ ಕೊಟ್ಟ ಯಶಸ್ಸು ಇವತ್ತಿಗೂ ಕೂಡ ರವಿಚಂದ್ರನ್ ಅವರನ್ನು ಕೈ ಹಿಡಿದು ಕರೆದುಕೊಂಡು ಬಂದಿದೆ. ಇಂದಿಗೂ ಕ್ರೇಜಿ ಸ್ಟಾರ್ ಅಂದರೆ ಪ್ರೇಮಲೋಕ, ಹಾಗೆ ಪ್ರೇಮಲೋಕ ಅಂದರೆ ಕ್ರೇಜಿ ಸ್ಟಾರ್ ಅನ್ನೋ ಅಂಥ ಅಭಿಮಾನಿಗಳು ಇದ್ದಾರೆ. ಈಗ ಕ್ರೇಜಿ ಸ್ಟಾರ್ ಮೇಕಿಂಗ್ ದಾಟಿ ಬದಲಾಗಿದೆ, ಕನಸುಗಳು ಬದಲಾಗಿಲ್ಲ. ಸದ್ಯ ಕನಸುಗಾರನ ಹೊಸ ಕನಸು ಈಗ ಪ್ರೇಮಲೋಕ 2. ಕಳೆದ ಕೆಲವು ದಿನಗಳಿಂದ ರವಿಚಂದ್ರನ್ ಹೋದಲ್ಲೆಲ್ಲ ಈ ಸಿನಿಮಾ ಬಗ್ಗೆನೇ ಜಪ ಮಾಡ್ತಾ ಇದ್ದಾರೆ. ಈ ಮಹತ್ವಾಕಾಂಕ್ಷೆಯ ಸಿನಿಮಾ ಮಾಡುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಮುಂಬರುವ ಮೇಲಿನಲ್ಲಿ ಅವರ ಹುಟ್ಟು ಹಬ್ಬದಂದು ಪ್ರೇಮಲೋಕ 2 ಅದ್ದೂರಿಯಾಗಿ ಸೆಟ್ ಇರ್ತಾ ಇದೆ. ಪ್ರೇಮಲೋಕ 2 ಬಿಗ್ ಬಜೆಟ್ ಸಿನಿಮಾ. ಸುಮಾರು 25 ಹಾಡುಗಳು ಇರುತ್ತೆ. 40ರಿಂದ 50 ಸೆಟ್ಟುಗಳಲ್ಲಿ ಸಿನಿಮಾ ಶೂಟಿಂಗ್ ಆಗುತ್ತೆ ಅನ್ನೋದನ್ನು ಈಗಾಗಲೇ ರವಿಚಂದ್ರನ್ ಅವರು ರಿವೀಲ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಪ್ರೇಮಲೋಕ 2 ಮುಹೂರ್ತದಂದು ರಿವೀಲ್ ಮಾಡುವುದಾಗಿ ಕೂಡ ಅವರು ಹೇಳಿಕೊಂಡಿದ್ದಾರೆ. ಆದರೆ ನಿಮ್ಗೆ ಗೊತ್ತಾ, 4 ವರ್ಷಗಳ ಹಿಂದೆಯೇ ಈ ಸಿನಿಮಾ ಬಗ್ಗೆ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಪ್ರೇಮಲೋಕ 2 ಸಿನಿಮಾ ಬಗ್ಗೆ 4 ವರ್ಷಗಳ ಹಿಂದೆ ಕ್ರೇಜಿ ಸ್ಟಾರ್ ಮಾಹಿತಿ ಹಂಚಿಕೊಂಡಿದ್ದರು. 15ರಿಂದ 20 ವರ್ಷಗಳ ಕಥೆ ಇದು ಅಂತ ಹೇಳಿದರು. ಪ್ರೇಮಲೋಕ ಹೇಗೆ ಹುಟ್ಟುತ್ತೋ ಹಾಗೆ ಹುಟ್ಟಿಕೊಳ್ಳಬೇಕಿತ್ತು. 15-20 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಕತೆ ಅದು ಎಷ್ಟೋ ಬಾರಿ ಕೂತಾಗ ಕತೆ ಆಗಿರಲಿಲ್ಲ. ಅದು ನನ್ನ ಮಗಳ ಬರ್ತಡೇ ದಿನ ಒಂದು ಸ್ಪಾರ್ಕ್ ಸಿಕ್ತು, ಒಂದು ದಾರಿ ಸಿಕ್ಕಿತು, ಹೀಗೆ ಮಾಡಬಹುದಾ ಅಂತ ಐಡಿಯಾ ಬಂತು ಅಂತ ರವಿಚಂದ್ರನ್ ಆವತ್ತು ಮಾಹಿತಿ ಹಂಚಿಕೊಂಡಿದ್ರು. ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಪಾತ್ರಗಳ ಬಗ್ಗೆನೂ ಕೂಡ ಮಾತಾಡಿದ್ರು. ಅಲ್ಲಿ ನಾನು ಇದ್ದೆ, ಇಲ್ಲಿ ನಾನು ಮತ್ತು ನನ್ನ ಮಕ್ಕಳು ಇರ್ತೇವೆ. ಬಹುಶಃ ಪ್ರಮುಖ ಪಾತ್ರದಲ್ಲಿ ದೊಡ್ಡವನು ಮನು ಇರ್ತಾನೆ. ನಾವು 3 ಜನ ಇದ್ರೂ ಇರ್ತೀವಿ, ಅದು ಮ್ಯೂಸಿಕಲಿ ಡಿಸೈಡ್ ಆಗುತ್ತೆ. ಆದರೆ ಪ್ರಮುಖವಾಗಿ ಮನು ಇದ್ದೇ ಇರ್ತಾನೆ ಅಂತ ರವಿಚಂದ್ರನ್ ಹೇಳಿದ್ದು. ಹಾಗೆ ತಂದೆ ಹಾಗೂ ಮಗನ ಪಾತ್ರದ ಬಗ್ಗೆಯೂ ರಿವೀಲ್ ಮಾಡಿದ್ದು. ನನ್ನದು ಒಂದು ವಯಸ್ಸಾಗಿರೋ ಪಾತ್ರ, ಸಾಫ್ಟ್ ಆಗಿರುವ ಪಾತ್ರ ಅವನದ್ದು, ಅಂದರೆ ಮನು ಅವರದ್ದು. ಆದರೆ ಮನುದು ಸ್ಟ್ರಿಕ್ಟ್ ಆಗಿ ಓಡಿಕೊಂಡಿರುವಂಥ ಪಾತ್ರವದು. ರವಿಚಂದ್ರನ್ ವ್ಯೂ ಪಾಯಿಂಟಿಂದ ಸಿನಿಮಾ ನೋಡಿ ಬೇರೆ ಥರ ಕಾಣುತ್ತೆ, ಡೈರೆಕ್ಟರ್ ವ್ಯೂ ಪಾಯಿಂಟಿಂದ ಸಿನಿಮಾ ನೋಡಿ ಅದು ಬೇರೆ ಥರ ಕಾಣಿಸುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ನಾವು ಹೇಳಿದ್ದೇ ಅದು, ಒಂದು ಘಟನೆಯಿಂದ ಇನ್ನೊಂದು ಘಟನೆ ಹೇಗೆ ಬೆಳೀತಾ ಹೋಗುತ್ತೆ ಅಂತ ಹೇಳಿದ್ದೇವೆ ಅಂತ ರವಿಚಂದ್ರನ್ ಅವತ್ತು ಮಾಹಿತಿ ಕೊಟ್ಟಿದ್ರು. ಪ್ರೇಮಲೋಕ 2 ಬಗ್ಗೆ ನೀವೆಷ್ಟು ಕುತೂಹಲ ಹೊಂದಿದ್ದೀರಾ, ಆ ಬಗ್ಗೆ ಕಾಮೆಂಟ್ ಮಾಡಿ.